ಆಗಿ ನಂತರ ಅವ್ರ ತಂದೆಯ ಮರಣ ನಂತರ ಅವ ಏನ್ ಮಾಡ್ತಾರೆ ಕನಕದಾಸರು ಆ ಉದ್ಯೋಗವನ್ನು ಏನ್ ಮಾಡ್ತಾರ ಮುಂದುವರ್ಸಿ ಒಂದು ಯುದ್ಧದಲ್ಲಿ ಅಂದ್ರೆ ಒಂದು ಇದ್ರಾಗ ಸೋಲ್ತಾರ. ಸೋತು ಏನಪ್ಪ ಈ ಜಾತಿ ಆ ಜಾತಿ ಯಾಕೆ ಬೇಕು ನಮಗೆ, ಎಲ್ಲಾ ಜಾತಿ ಒಂದೇ, ಎಲ್ಲಿ ಆನವರೆಲ್ಲ ಒಂದೇ, ಒಂದ್ ಹೆಣ್ಣು ಒಂದು ಗಂಡು ಎರಡೇ ಜಾತಿ, ಬೇರೆ ಯಾವ ಜಾತಿ ಇಲ್ಲ ಅಂತ ಏನ್ ಮಾಡೋ ವಾದ ಮಾಡಿ ಅವರು ತಮ್ಮ ಅನುಭವವನ್ನು ತಮ್ಮ ಅನಿಸಿಕೆಗಳನ್ನ ಏನ್ ಮಾಡ್ತಾರ ವಚನಗಳ ಅಂದ್ರೆ ಕೀರ್ತನೆ ಮುಖಾಂತರ ಆಡ್ತಾರಲ್ಲ ದಾಸರ ಪದಗಳು ಅಂತ ಹೇಳಿಲ್ಲ, ಆ ಹಾಡಿನ ಮುಖಾಂತರ ಏನ್ ಮಾಡ್ತಾರೆ ತಮ್ಮ ಅಭಿಪ್ರಾಯಗಳನ್ನ ಬರೀತಾರ. ಅನೇಕ ಕೃತಿಗಳನ್ನ ಬರೀತಾರ. ಮೋಹನ ತರಂಗಿಣಿ, ನಾಳಚರಿತ್ರೆ, ಮತ್ತೆ ಭಕ್ತಿ ಸಾರ, ಅನೇಕ ಕೃತಿಗಳನ್ನ ಏನ್ ಮಾಡ್ತಾರ ಅವರು ಬರೀತಾರೆ. ಬರ್ದವ್ರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಸಮಾಜ ಸೇವವನ್ನು ಅಂದ್ರ ಜಾತಿ ಮೊದ್ಲೇನಿತ್ತು ಕೀಳ್ ಜಾತಿ ಮೇಲ್ ಜಾತಿ ಅನ್ನೋದಿತ್ತು. ಬ್ರಾಹ್ಮಣ ಶ್ರೇಷ್ಠ, ಕೆಳ ಜಾತಿ ಅಂದ್ರೆ ಕೀಳ ಅಂದ್ರೆ ಚಪ್ಪಲಿ ಕೂಳೋ ಜಾಗದಾಗ ಕೂಡ್ಸ್ಬೇಕು ಅನ್ನೋ ಮನೋಭಾವನೆ ಇತ್ತು. ಅವಾಗ ಜಾತಿ ವ್ಯವಸ್ಥೆ ಇತ್ತು. ಯಾರು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇತ್ತು.